ಜನ ಕಾಯ್ತಾ ಇರ್ತಾರೆ. ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಹೀಗಾಗುತ್ತೆ. ಹೌದು, ಆ ಹೆಂಗಸನ್ನ ನೀನು ಕೆಲಸಕ್ಕೆ ಸೇರಿಸ್ಕೊಂಡಿದ್ದೆ ತಪ್ಪಾಯಿತು. ನಮ್ಮ ನಂಬಿಕೆನ ಈ ರೀತಿ ದುರುಪಯೋಗ ಪಡಿಸ್ಕೋತಾರೆ ಅಂತ ಗೊತ್ತಿರಲಿಲ್ಲ ರೀ. ನಂಬಿಕೆ ಅನ್ನೋದು ಒಂದು ರೀತಿ ಒಳ್ಳೆತನೂ ಹೌದು, ಬಲಹೀನತೆಯೂ ಹೌದು. ಆದರೆ ಆ ಸಾಯಿನಾಥನ ಮೇಲೆ ನಾವಿಟ್ಟಿರೋ ನಂಬಿಕೆನೇ ನಮ್ಮನ್ನು ಕೈ ಹಿಡಿತು ರೀ. ಹಾಗಿದ್ರೆ ಇದೆಲ್ಲ ಯಾರು ಮಾಡಿಸ್ತಾ ಇರ್ಬೋದು? ಒಂದು ವೇಳೆ ಅದು ಯಾರೇ ಆಗಿರಲಿ ರೀ, ಸತ್ಯದ ಮುಂದೆ ಸಣ್ಣವ್ರೆ. ಸತ್ಯ ನ್ಯಾಯ ಒಂದು ಸರಿ ಕೊಡ್ಕೊಂಡು ಎದ್ದು ನಿಂತರೆ ಪಾಠ ಕಲೀಲೇಬೇಕು. ಕಲಿತೆ ಕಲಿತಾರೆ. ರೀ ಸುಶೀಲಮ್ಮ, FIR ಫೈಲ್ ಮಾಡಾಯ್ತು. ಇನ್ ಕೋರ್ಟಿಗೆ ಸಬ್ಮಿಟ್ ಮಾಡೋದು ಒಂದೇ ಬಾಕಿ. ಸರ್, ಇವ್ರ ಕಡೆಯವರು ಇದುವರೆಗೂ ಯಾರು ಕೇಳ್ಕೊಂಡು ಬಂದಿಲ್ಲ ಸರ್. ಇವಳನ್ನ ಅರೆಸ್ಟ್ ಮಾಡಿರೋದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಸರ್. ಇನ್ನೊಂದೆರಡು ದಿನ ಇಲ್ಲೇ ಬಿದ್ದಿರ್ಲಿ ಬಿಡಿ ಸರ್. ಹಂಗಂತೀರಾ? ಛೇ ಪಾಪ, ನೀವು ವರ್ಕ್ ಮಾಡಿದ್ರೆ ಕೋರ್ಟಲ್ಲಿ ಶಿಕ್ಷೆ ಕೊಡೋದೇ ಬೇಡ, ಇಲ್ಲೇ ಮರಣದಂಡನೆ ತೋರಿಸ್ಬಿಟ್ಟಿರ್ತೀರಾ. ಸರಿ, ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ವಿಷಯ ಗೊತ್ತಾಗ್ಬೇಕು ಅಷ್ಟೇ. ಸರ್, ಮೀರಾ ಕ್ಯಾಬಿನ್ ಎಲ್ಲಿದೆ? ಸರ್ ಇದೆ ಮೀರಾ ಮೇಡಮ್ ಕೇಬಿನ್ನು. ಯಾಕೆ ಸರ್? ಯಾಕ್ರಿ, ಎಲ್ಲ ನಿಮ್ಮ ಹತ್ರನೇ ಹೇಳ್ಬೇಕಾ? ನಿಮ್ಮ ಹತ್ರನೇ ಹೇಳೋ ಹಾಗಿದ್ರೆ ನಾನು ಯಾಕೆ ಅವ್ರ ಕ್ಯಾಬಿನ್ ಕೇಳ್ತಿದ್ದೆ? ಸಾರಿ ಸರ್. ಹೋಗಿ ಕೆಲಸ ನೋಡಿ. ನಿಮಗೆ ಸಂಕಲ್ಪ ಫುಡ್ ಪ್ರಾಡಕ್ಟ್ ಕಂಪ್ನಿ ಬಗ್ಗೆ ಗೊತ್ತಾ? ಅದೇ ಹೋಮ್ ಪ್ರಾಡಕ್ಟ್ಸ್. ನನಗೆ ಅಂತ ಕಾಂಜಿ ಪಿಂಜಿ ಕಂಪ್ನಿಗಳೆಲ್ಲ ಗೊತ್ತಿಲ್ಲ. ಓಕೆ, ಅದನ್ನ ನಾನು ತಿಳಿಸ್ತೀನಿ. ಅದೊಂದು ಹಪ್ಪಳ ಉಪ್ಪಿನಕಾಯಿ ತಯಾರು ಮಾಡುವಂಥ ಚಿಕ್ಕ ಕಂಪ್ನಿ. ಸೋ ವಾಟ್? ಅದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ನೋಡಿ, ನನಗೆ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿವೆ. ಹೌದು ಹೌದು, ನಿಮಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ಈಗಾಗಲೇ ತುಂಬ ಕೆಲಸ ಮಾಡಿದ್ದೀರಾ. ಹಾಗೆ ನಮಗೂ ಕೆಲಸ ಕೊಟ್ಟಿದ್ದೀರಾ. ಇಷ್ಟೆಲ್ಲ ಆದಮೇಲೆ ನೀವು ಕೆಲಸ ಮಾಡಬೇಕಾಗಿರೋದು ಇಲ್ಲಲ್ಲ, ಅದಕ್ಕೆ ಅಂತ ಬೇರೆನೇ ಜಾಗ ಇದೆ. ಇದಕ್ಕಿಂತ ಒಳ್ಳೆ ಕ್ಯಾಬಿನ್ ಇದೆ.
ಆದರೆ ಅಲ್ಲಿ ಡೋರ್ ಬದಲು ಕಂಬಿ ಇರುತ್ತೆ. ಇಲ್ಲಿ ನಿಮ್ಮ ಸ್ಟಾಫ್ಸ್ ಇರ್ತಾರೆ, ಅಲ್ಲಿ ನಿಮ್ಮ ಸ್ಟಾಫ್ಸ್ ಬದಲು ನಮ್ಮ ಸ್ಟಾಫ್ಸ್ ಇರ್ತಾರೆ ಅಷ್ಟೇ. ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಏನು? ಲಕ್ಷ್ಮಿ ಅವ್ರ ವಿರುದ್ಧ ಸಂಕಲ್ಪ ಬ್ರ್ಯಾಂಡ್ ಗೋಡೌನ್ನಲ್ಲಿ ಡ್ರಗ್ಸ್ ಇಡೋದಕ್ಕೆ ಅಂತ ಒಬ್ಬ ಹೆಂಗಸನ್ ಕಳ್ಸಿದ್ರಲ್ಲ, ಅವಳು ಎಲ್ಲ ಬಾಯ್ ಬಿಟ್ಟಿದ್ದಾಳೆ. ತಗೊಳ್ಳಿ ಅರೆಸ್ಟ್ ವಾರೆಂಟ್. ಇನ್ನೇನಾದರೂ ಪ್ರಶ್ನೆ ಇದೆಯಾ? ಏನೇ ಪ್ರಶ್ನೆ ಇದ್ರೂ ಅದು ನೀವು ಕೇಳೋದಲ್ಲ, ನಾವು ಕೇಳೋದು. ಯಾವ ಹುತ್ತದಲ್ಲಿ ಯಾವಾಗಿರುತ್ತೆ ಅಂತಾರೆ, ಆದರೆ ಇಷ್ಟು ದಿನ ಒಂದು ಕೆಟ್ಟವಿದ್ದ ಹುತ್ತದಲ್ಲಿ ನಾವೆಲ್ಲ ಇದ್ವಿ ಅಂತ ಗೊತ್ತಾಯ್ತು. ತಿನ್ನೋ ಪದಾರ್ಥಕ್ಕೆ ವಿಷ ಆಗ್ತಾರಲ್ಲ, ಇಂಥವ್ರ ಜೊತೆ ನಾವಿದ್ದೀವ. ಸರಿಯಾಗಾಯ್ತು, ಇಂಥವ್ರಿಗೆಲ್ಲ ಹೀಗೆ ಆಗಬೇಕು. ಮೇಡಮ್ 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 ಹಾಂ, ಏನಾಯ್ತು ಮೇಡಮ್? ಏನೂ ಇಲ್ಲ. ಓಕೆ ಮೇಡಮ್, ಇದಕ್ಕೊಂದು ಸೈನ್ ಬೇಕಾಗಿತ್ತು. ಕೊಡಿ. ಸರ್ ಹೀಗೆಲ್ಲ ಕೇಳಿದ್ರೆ ಇವ್ರು ಬಾಯ್ ಬಿಡಲ್ಲ ಸರ್. ಸರ್ ನೀವೊಂದು ಸ್ವಲ್ಪ ಆಚೆ ಇರಿ ಸರ್, ನಂದೇ ಸ್ಟೈಲಲ್ಲಿ ಬಾಯ್ ಬಿಡಿಸ್ತೀನಿ ಅವಳಿಗೆ. ನಾವು ಹೇಳೋ ಅಷ್ಟು ಹೇಳಿದೀವಿ, ಅನುಭವಿಸ್ತೀನಿ ಅಂದ್ರೆ ಅನುಭವಿಸು, ನಾವೇನ್ ಮಾಡಕ್ಕಾಗುತ್ತೆ? ನೀವು ನಿಜ ಹೇಳಲ್ಲ ಅಂದಮೇಲೆ ನೀವು ಹೇಳೋ ಸುಳ್ಳನ್ನೇ ಪೊಲೀಸರು ನಂಬೇಕಲ್ವಾ? ನೀವು ಡ್ರಗ್ಸ್ ಇಟ್ಟಿದ್ದ ಬ್ಯಾಗು ನಿಮ್ಮ ಮಗಂದಂತ ಹೇಳಿದ್ರಿ. ನೀವು ನಿಜ ಹೇಳದೇ ಇರೋದ್ರಿಂದ ಆ ಡ್ರಗ್ಸ್ ಡೀಲಲ್ಲಿ ನಿಮ್ಮ ಮಗನೇ ಭಾಗಿಯಾಗಿದ್ದಾನೆ ಅಂದಂಗಾಯ್ತು. ಅದಕ್ಕೆ ಹೇಳಿದ್ದು, ತನ್ನ ತಾಯಿ ಮಾಡಿರೋ ತಪ್ಪಿಂದ ಮಗ ಶಿಕ್ಷೆ ಅನುಭವಿಸ್ತಾನೆ ಅಂತ.